दृष्ट्वा तु पाण्डवानीकम् व्यूढं दुर्योधनस्तदा आचार्यमुपसङ्गम्य राजा वचनमब्रवीत्. ಆ ಸಮಯದಲ್ಲಿ ರಾಜನಾದ ದುರ್ಯೋಧನ ವ್ಯೂಹಾಕಾರವಾಗಿ ರಚಿಸಲ್ಪಟ್ಟ ಪಾಂಡವರ ಸೈನ್ಯವನ್ನು ನೋಡಿ ದ್ರೋಣಾಚಾರ್ಯರ ಸಮೀಪಕ್ಕೆ ಬಂದು ಹೀಗೆ ಹೇಳುತ್ತಾನೆ. ತನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯ ಬಲವಿದೆ. ಅದರಿಂದ ಕೇವಲ 7 ಅಕ್ಷೋಹಿಣಿ ಪಾಂಡವರ ಸೈನ್ಯವನ್ನು ಹೊಸಕ್ಕಿ ಹಾಕಬಲ್ಲೆ. ಜೊತೆಗೆ ಮಹಾರಥಿಗಳಾದ ಪಿತಾಮಹ ಭೀಷ್ಮ, ಗುರು ದ್ರೋಣಾಚಾರ್ಯರು, ಪ್ರಾಣದ ಗೆಳೆಯ ಕರ್ಣ, ಶಲ್ಯ ಮುಂತಾದವರು ನನ್ನೊಂದಿಗೆ ಇರುವುದರಿಂದ ಸಲೀಸಾಗಿ ವಿಜಯಲಕ್ಷ್ಮಿ ತನಗೆ ಒಲಿಯುತ್ತಾಳೆ ಎಂದುಕೊಂಡಿದ್ದ ದುರ್ಯೋಧನ. ಆದರೆ ಪಾಂಡವರ ಸೇನಾ ವ್ಯೂಹವನ್ನು ಕಂಡು ಅವರ ಸೈನ್ಯ ಬಲದ ವಸ್ತುಸ್ಥಿತಿಯನ್ನು ತಿಳಿಸಿಕೊಡಲು ಸ್ವಯಂ ರಾಜನಾದ ಆತನೇ ಗುರು ದ್ರೋಣಾಚಾರ್ಯರ ಬಳಿಗೆ ಬರುತ್ತಾನೆ. ಆರಂಭದ ಹಂತದಲ್ಲೇ ಆತನಿಗಾದ ಸಣ್ಣ ಭಯವನ್ನು ಅದು ಸೂಚಿಸುತ್ತದೆ.